ಹಲೋ ಫ್ರೆಂಡ್, ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವತ್ತು ರೆಸಿಪಿ ಶೇರ್ ಮಾಡ್ತಾ ಇರೋದು ಟೊಮಟೊ ಗೊಜ್ಜು. ಸಿಂಪಲಾಗಿ ಟೊಮಟೊ ಗೊಜ್ಜು ಯಾವ ಥರ ಮಾಡೋದಂತ ಬನ್ನಿ ನೋಡೋಣ. ಪಾತ್ರೆ ಬಿಸಿಯಾಗಿದ್ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಸ್ವಲ್ಪ ಜಜ್ಜಿರೋಂಥ ಬೆಳ್ಳುಳ್ಳಿನ ಯೂಸ್ ಮಾಡ್ತಾಯಿದ್ದೀನಿ ನಾನು. ಆಮೇಲೆ ನಾನು 7ರಿಂದ 8 ಟೊಮಟೊನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಬಳಸ್ತಾ ಇರೋದು ಫಾರಮು ನಾಟಿ 2 ಮಿಕ್ಸ್ ಟೊಮಟೊನ ಬಳಸ್ತಾಯಿದ್ದೀನಿ. ಫಾರಮ್ದು ಚೆನ್ನಾಗಿರುತ್ತೆ, ನಾಟಿದು ಚೆನ್ನಾಗಿರುತ್ತೆ. ನಾಟಿದು ಸ್ವಲ್ಪ ಹುಳಿ ಇರುತ್ತೆ. ನೋಡಿ, ಟೊಮಟೊ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ಥರ ಟೊಮಟೊ ಗೊಜ್ಜು ಅರ್ಜೆಂಟಲ್ಲಿ ಇವಾಗ ಬೇಕಾಗಿದೆ ನಮಗೆ ಅಂತ ಮಾಡ್ಕೋಬೋದು. ಇದೇ ಥರ ಹಾಲು ಎಲ್ಲ ಉಕ್ಕಿ ಚೆಲ್ತು. ಒಂದು ಕಡೆ ಹಾಲು ಇಕ್ಕಿದೆ ನಾನು ಬಿಸಿ ಮಾಡೋಕ್ಕೆ. ಇವಾಗ ನೋಡಿ, ಟೊಮಾಟೊ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಲ್ವಾ, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಇಲ್ಲಿ ಈರುಳ್ಳಿ ಬಳಸ್ತಾ ಇಲ್ಲ, ನೀವು ಬೇಕಂದರೆ ಈರುಳ್ಳಿನ ಹಾಕೋಬಹುದು. ನೋಡಿ, ಸ್ವಲ್ಪ ಅರಿಶಿನ ಪೌಡ್ರನ್ನ ಬಳಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ನಿಮಗೆ ಖಾರ ಎಷ್ಟು ಬೇಕು ಅದರ ಪ್ರಕಾರ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನಷ್ಟು ಖಾರನ ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಬಳಸ್ತಾ ಇರೋದು ನಾನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಲೋಟ ಅಷ್ಟು ನೀರನ್ನ ಹಾಕ್ಕೋಬೇಕು. ಮಸಾಲೆ ಇರುತ್ತಲ್ಲ, ಉಪ್ಪು ಖಾರ ಅರಿಶಿನ ಎಲ್ಲ ಚೆನ್ನಾಗಿ. ಆಮೇಲೆ ಟೊಮೆಟೊನ ಬೇಯಿಸ್ಕೋಬೇಕು ಒಂದು 10 ನಿಮಿಷ. ನೋಡಿ, ಎಣ್ಣೆ ಬಿಟ್ಟಿದೆ, ಚೆನ್ನಾಗಿ ರೆಡಿಯಾಗಿದೆ ಟೊಮೆಟೊ ಗೊಜ್ಜು. ಇವಾಗ ನಾನು ಕಡಲೆ ಬೀಜನ ಹುರಿದ್ಬಿಟ್ಟು ಪುಡಿ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜ ಹಾಕ್ಕೊತೇವಲ್ವ, ಅದರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾಗಿಬಿಟ್ಟು ನಾನು ಸಿಂಪಲಾಗಿ ಟೊಮಟೊ ಗೊಜ್ಜು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿನ ಬಳಸ್ತಾ ಇದ್ದೀನಿ. ನೋಡಿ, ಕೊತ್ತಂಬರಿ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕಡಲೆ ಬೀಜ ಕೊತ್ತಂಬರಿ ಹಾಕಿ ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೋಬೇಕು. ಈ ಥರ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಸೂಪರಾಗಿರುತ್ತೆ. ಚಪಾತಿ ಜೊತೆ, ಜೋಳದ ರೊಟ್ಟಿ ಜೊತೆ, ಅನ್ನದ ಜೊತೆ ನೀವು ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಫ್ರೆಂಡ್.